ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಎಸಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ಆ ಗಾಡಿದು ಫೋಟೋಸು ಒಂದು 5-6 ಫೋಟೋಸು ಕ್ಲಿಯರಾಗಿ ತೆಗೆದುಬಿಟ್ಟು, ಒಂದು ಆರ್ ಸಿ ಕಾರ್ಡ್ ಫೋಟೋನು ಕ್ಲಿಯರಾಗಿ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ವಾಪಸ್ಸು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿಯನ್ನು ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ. ಸರ್, ಒಂದು ಲಗೇಜ್ ಗೇಟ್ ಕಳಿಸಿರಲ್ಲ, ಯಾವುದದು? ಟಾಟಾ ಎಸಿ ರೀ. ಟಾಟಾ ಎಸಿ ಎಚ್ ಟಿನ ಗೋಲ್ಡಾ? ಎಸ್ ಟಿ ರೀ. ಓಕೆ, ಮಾಡಲ್ ಎಷ್ಟು ಅದು? ಸರ್ 2012 ಸರ್, 11 ಎಂಡ್ ಐತೆ ಸರ್, ಡಿಸೆಂಬರ್. ಓಕೆ, ಎಷ್ಟು ಓಡಿದೆ ಗಾಡಿ? 12 ಅಂತ ಹಾಕಿ ಸರ್. ಗಾಡಿ ಎಷ್ಟು ಓಡಿದೆ? ಗಾಡಿ ಸರ್ ಒಂದು ಓಡಿರ್ಬೇಕು ಸರ್, ಒಂದು 70-75 ಸಾವಿರ ಓಡಿರ್ಬೇಕು ಸರ್. ಅಷ್ಟೇನಾ? ಹಾಂ, ಅಷ್ಟೇ ಓಡಿ ಸರ್. ಅಂದ್ರೆ ಭಾಳ ದುಡಿಸಿಲ್ಲ ಸರ್ ಅದನ್ನ ಗಾಡಿ. ಓಕೆ, ಓನರ್ ಎಷ್ಟಾಗಿದ್ದಾರೆ ಹೇಳಿ? ಓನರ್ ಈಗ ಸದ್ಯ 3 ಓನರ್ ಇದೆ ಸರ್. ಅದು ಇನ್ನು ತೊಗೊಳೋರು 4ನೇ ಓನರ್. ಮೀಟರ್ ಏನು ಟ್ಯಾಂಪರಿಂಗ್ ಆಗಿಲ್ಲ? ಇಲ್ಲ ಸರ್, ಇಲ್ಲ. ಹಾಂ. ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಗಾಡೀಲಿ? ಟಯರ್ ಹೊಸದೇ ಇದೆ ಸರ್, ಹಿಂದಿನೂ 2, ಹಾಂ. ಮುಂದಿನೂ ಒಂದು 50-60% ಇದೆ ಸರ್. ಓಕೆ, ಸ್ಟೆಪ್ನಿ ಇದೆಯಾ? ಹಿಂದಿನೂ 90% ಇದೆ ಸರ್. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟ ಇದೆ? ಇನ್ನೂ 10 ಮಂತ್ ಇದೆ ಸರ್. ಇನ್ನೂ 10 ತಿಂಗಳಿದಾವ? ಹಾಂ, 10 ತಿಂಗಳಿದೆ. ಓಕೆ ಸರ್, ಗಾಡೀಲಿ ಏನಾದ್ರು ಕೆಲಸ ಇದೆಯಾ? ಗಾಡೀಲಿ ಕೆಲಸ ಏನೂ ಇಲ್ಲ ಸರ್. ತೊಟ್ಟಿ ಏನಾದರೂ ಟಿಂಕರಿಂಗ್ ಕೆಲಸ? ಏನೂ ಇಲ್ಲ. ಇಂಜಿನ್ ಕೆಲಸ ಮಾಡ್ತಿತ್ತು ಅಂತ ಹೇಳೋಣ. ಓಕೆ, ಗಾಡಿ ಅಂದರೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆ? ಹಾಂ, ಈಗ ಸದ್ಯ ರನ್ನಿಂಗ್ ಕಂಡೀಷನ್ ಐತೆ ಸರ್. ಈಗ ಸದ್ಯ ಒಂದು ಬಾಡಿಗೆ ಆದರೂ ಹೋಗ್ಯದ ಸರ್ ಈಗ ಅದು. ಹಾಂ. ಗಾಡೀಲಿ ಫುಲ್ ಟಾಪ್ ಇದೆಯಾ ಏನು ಆಫ್ ಇದೆಯಾ? ಫುಲ್ ಟಾಪ್ ಇದೆ ಸರ್. ಪೂರ ಟಾಪ್ ಇದೆ. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಹಾಕ್ಸಿರಾ ಗಾಡಿ ಒಳಗೆ? ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಅದು ಬಿಟ್ಟರೆ ಏನಿಲ್ಲ. ಓಕೆ, ಲೋನ್ ಗಿನ್ ಏನಿಲ್ಲಲ್ಲ? ಲೋನ್ ಗೀನ್ ಏನಿಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಓಕೆ, ಎಲ್ಲಿರೋದು ಗಾಡಿ? ಹಿರೇಮನಹಳ್ಳಿ, ಖಾನಾಪುರ ತಾಲೂಕು. ಜಿಲ್ಲೆ ಯಾವುದು? ಬೆಳಗಾವಿ ಜಿಲ್ಲಾ. ಬೆಳಗಾಂ ಜಿಲ್ಲಾ, ಖಾನಾಪುರ ತಾಲೂಕಾ? ಹಾಂ, ಹಿರೇಮನಹಳ್ಳಿ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? 175 ಸರ್. 175? ಹಾಂ ಸರ್. ಏನು ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಸರ್. ಅದೇ ಫಿಕ್ಸ್ ರೇಟ್ ಅಲ್ಲ, ಹೆಚ್ಚು ಕಡಿಮೆ ಮಾಡಿ ಬಿಡ್ತೇವೆ ಸರ್. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೆ ಸರ್, ಇದೆ. ಸರಿ.